ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ನಿಮಗೆ ಯಾರೆಲ್ಲ SLC ಎಕ್ಸಾಮ್ 2 ಅಲ್ಲಿ ಫೇಲ್ ಆಗಿದ್ದೀರಾ ಮತ್ತು ಕಡಿಮೆ ಮಾರ್ಕ್ಸ್ ಯಾರೆಲ್ಲ ಬಂದಿದೆ ನಿಮಗೆ ಗುಡ್ ನ್ಯೂಸು. ಏನಂತಂದರೆ SLC ಎಕ್ಸಾಮ್ 3ನ ನೋಟಿಸ್ ಬಿಟ್ಟಿದ್ದಾರೆ ಒಂದು. ಈ ನೋಟಿಸಲ್ಲಿ ನಿಮಗೆ ಎಲ್ಲಿವರೆಗೆ ಅರ್ಜಿ ಹಾಕಿ ಟೈಮ್ ಇದೆ, ಸೊ ಲಾಸ್ಟ್ ಡೇಟ್ ಯಾವುದು ಮತ್ತು ಯಾರಿಗೆಲ್ಲ ಎಷ್ಟು ಫೀಸ್ ಇದೆ, ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ. ನಿಮಗೆ ಯಾರೆಲ್ಲ ಫೇಲ್ ಆಗಿದ್ರೆ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ವಿಡಿಯೋನ ಕೊನೆವರೆಗೆ ನೋಡಿ, ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಲಾಸ್ಟ್ ಡೇಟ್ ಯಾವುದು ಅಪ್ಲೈ ಮಾಡೋಕ್ಕೆ, SLC ಎಕ್ಸಾಮ್ 3 ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು, ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದನ್ನಂತಂದರೆ ಹೊಸದಾಗಿ ಓಡಾಡ್ತಾರೆ ಅಥವಾ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನಿಮಗೆ SLC ಎಕ್ಸಾಮ್ 3ಗೆ ಎಲ್ಲ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಪ್ರತಿಯೊಂದು ಬೇಕು. ನಾನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ ಪೇಪರ್ಸು ಪ್ರತಿಯೊಂದು ಇದೇ ಒಂದು ಚಾನಲ್ ಆಗ್ತಾನೆ. ಸೊ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲನ ಯೂಸ್ ಮಾಡ್ಕೊಂಡು ಆಯ್ತಾ. ಸೊ ಬನ್ನಿ ಇವತ್ತಿನ ಅದ್ರ ಜೊತೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಓಕೆ, ಮೊದಲಾಗಿ ನೀವು ಓದ್ಕೋಬೋದು. ನೀವು ನಾನು ಡೈರೆಕ್ಟಾಗಿ ಟಾಪಿಕ್ ಕಡೆ ಹೋಗ್ತೀನಿ. ಅರ್ಥ ಆಯ್ತಾ. ಇದು ಬಿಟ್ಟು ಯಾಕೆ ಅಪ್ಲೈ ಮಾಡೋಕ್ಕಂತ ಕೊಟ್ಟಿದ್ದಾರೆ, ಸೊ ಓದ್ಕೊಳ್ಳಿ. ಅರ್ಥ ಆಯ್ತು, ಇನ್ನೂ ಕೂಡ ಓದ್ಕೊಳ್ಳಿ ನೀವು. ಈಗ ನಿಮಗೆ ಗುಡ್ ನ್ಯೂಸ್ ಏನಂದರೆ 2025ರ SLC ಪರೀಕ್ಷೆ 1 ಮತ್ತು 2ಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ ಅಂದರೆ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 3ಕ್ಕೆ ಪರೀಕ್ಷಾ ಶುಲ್ಕದಿಂದ ಮಾಹಿತಿ ನೀಡಲಾಗಿದೆ. ಅಂದರೆ SLC ಎಕ್ಸಾಮ್ 2 ಯಾರೆಲ್ಲ ಬರೆದಿದ್ದೀರಾ, ಯಾರೆಲ್ಲ ಫೇಲ್ ಆಗಿದ್ದೀರಾ, SLC ಎಕ್ಸಾಮ್ 2 ಅಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಾ ನಿಮಗೆ ಫ್ರೀಯಾಗಿ ಬರೆಸ್ತಾರೆ ಎಕ್ಸಾಮ್ 3ಯನ್ನು. ನಿಮಗೆ ಫ್ರೀ ಇರ್ತದೆ. ಅರ್ಥ ಆಯ್ತಾ. ಯಾರೆಲ್ಲ SLC ಎಕ್ಸಾಮ್ 2 ಅಲ್ಲಿ ಫೇಲ್ ಆಗಿದ್ದೀರಾ, ಅರ್ಥ ಆಯ್ತಾ, ನಿಮಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಫ್ರೀಯಾಗಿ ನೀವು SLC ಎಕ್ಸಾಮ್ 3ಗೆ ನೋಂದಣಿ ಮಾಡ್ಕೋಬೋದು. ಅರ್ಥ ಆಯ್ತಾ. ಸೊ ಇದೊಂದು ಗುಡ್ ನ್ಯೂಸ್ ನಿಮಗೆ. ಮತ್ತು ಯಾರೆಲ್ಲ ಫಲಿತಾಂಶ ಉತ್ತಮಗೊಳಿಸೋಗೋಕ್ಕೆ ಯಾರೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ, ಮತ್ತೊಮ್ಮೆ ನಾನು ಎಕ್ಸಾಮ್ ಬರ್ತೀನಿ ಇಂಪ್ರೂವ್ಮೆಂಟ್ಗೋಸ್ಕರ, ಸೊ ನಿಮಗೆ ಸ್ವಲ್ಪ ಫೀಸ್ ಇದೆ. ಅರ್ಥ ಆಯ್ತಾ. ಅವರಿಗೆ ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದರೆ ಹೋದ ವರ್ಷ ಬರೆದವರು ಅವ್ರಿಗೆ ಫೀಸ್ ಇದೆ. ಅರ್ಥ ಆಯ್ತಾ. ಈ ವರ್ಷ ಯಾರೆಲ್ಲ ಫೇಲ್ ಆಗಿದ್ದಾರೆ ನಿಮಗೆ ಫೀಸ್ ಅದರ ಇಲ್ಲ. ಮೊದಲನೇದಾಗಿ ಯಾರೆಲ್ಲ ಹೆಚ್ಚು ಮಾರ್ಕ್ಸ್ ಬೇಕಂತ ಬರೀತೀರಾ ನಿಮಗೆ ಫೀಸ್ ಬಂದ್ಬಿಟ್ಟು ಪರೀಕ್ಷೆ ಶುಲ್ಕದ ವಿವರ ಒಂದು ವಿಷಯಕ್ಕೆ 427 ರೂಪಾಯಿ ಇದೆ. ಅರ್ಥ ಆಯ್ತಾ. ಮತ್ತು 2 ವಿಷಯಕ್ಕೆ ರೂಪಾಯಿ 532 ಇದೆ. ಆಮೇಲೆ 3 ಅಥವಾ 3ಕ್ಕಿಂತ ಹೆಚ್ಚು ಮೇಲ್ಪಟ್ಟು 716 ರೂಪಾಯಿ ನಿಮಗೆ ಫೀಸ್ ಅದರ ಇದೆ. ಅರ್ಥ ಆಯ್ತಾ. ಇದನ್ನು ಕಟ್ಬಿಟ್ಟು ನೀವು ಅಪ್ಲೈ ಮಾಡಬೇಕು. ಯಾರೆಲ್ಲ ಫೇಲ್ ಆಗಿದ್ದಾರೆ ನಿಮಗೆ ಫ್ರೀ ಇದೆ. ಸೊ ಟೆನ್ಷನ್ ಬೇಡ. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟು ಲಾಸ್ಟ್ ಡೇಟು ತುಂಬ ಜನ ಕೇಳ್ತಾ ಇದ್ರಿ ನೋಡಿ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡುವ ದಿನಾಂಕ, ಸೊ ಮಾಹಿತಿ ಅಪ್ಲೋಡ್ ಮಾಡುವ ಪ್ರಾರಂಭ ದಿನಾಂಕ ಯಾವಾಗ್ತದೆ 13ರಿಂದ ಸ್ಟಾರ್ಟ್ ಆಗ್ತದೆ. ನಿಮಗೆ 13ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇನ್ನು ಬಂದ್ಬಿಟ್ಟು ಲಾಸ್ಟ್ ಡೇಟು ಮಂಡಳಿಯ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿ ಅಪ್ಲೋಡ್ ಮಾಡುವ ನಿಗದಿಪಡಿಸಿದ ಅಂತಿಮ ದಿನಾಂಕ. ಇದು ಮಾಹಿತಿ ಅಪ್ಲೋಡ್ ಮಾಡೋಕ್ಕೆ 18ನೇ ತಾರೀಕು ಲಾಸ್ಟ್ ಡೇಟು. ಆಲ್ಮೋಸ್ಟ್ ನಿಮಗೆ 19ನೇ ತಾರೀಕು ಲಾಸ್ಟ್ ಡೇಟ್ ನೋಡಿ. 19ನೇ ತಾರೀಕು ಒಳಗೆ ನಿಮಗೆ ನೋಂದಣಿ ಮಾಡಿಸಿ. ಸೊ ಅಲ್ಲಿ ಅದಾದ್ರೆ ನಿಮಗೆ ಟೈಮ್ ಇರೋದಿಲ್ಲ. 19ನೇ ತಾರೀಕು ಲಾಸ್ಟ್ ಡೇಟು, ಅಂದರೆ ಇದೇ ತಿಂಗಳು 19ನೇ ತಾರೀಕು ಲಾಸ್ಟ್ ಡೇಟು. ಅರ್ಥ ಆಯ್ತಾ. ಸೊ ಅಷ್ಟರೊಳಗೆ ನೋಂದಣಿ ಮಾಡ್ಕೊಳ್ಳಿ. ಯಾರೆಲ್ಲ SLC ಎಕ್ಸಾಮ್ 3 ಬರೀಬೇಕು ಅನ್ಕೋತೀರಾ ಅಷ್ಟರೊಳಗೆ ನೋಂದಣಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ. ನೀವು ನೆಕ್ಸ್ಟ್ ಇದನ್ನು ಓದ್ಕೋಬೋದು. ನೀವು ಅವ್ರು ಕೊಟ್ಟಿದ್ದಾರೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಅರ್ಥ ಆಯ್ತಾ. ಸೊ ನಿಮಗೆ ಏನಾದ್ರು ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಡೌಟ್ ಇದ್ದಲ್ಲಿ ಈ ಒಂದು ನಂಬರಿಗೆ ಕಾಲ್ ಮಾಡ್ಬೋದು. ಅರ್ಥ ಆಯ್ತಾ. ಇದು ಬಂದ್ಬಿಟ್ಟು ಇಲಾಖೆಯವರ ಹೆಲ್ಪ್ಲೈನ್ ನಂಬರು. ಸೊ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ ಮತ್ತು ಇಲ್ಲಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ. ಅರ್ಥ ಆಯ್ತಾ. ಸೊ ಇವತ್ತಿನ ಇಲ್ಲಿಗೆ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಅರ್ಥ ಆಯ್ತಾ. ಬೇಗ ಅಪ್ಲೈ ಮಾಡಿ. ನೀವು ಬೇಗ ಅಪ್ಲೈ ಮಾಡಿದಷ್ಟು ಬೇಗ ಹಾಲ್ ಟಿಕೆಟ್ ಬರ್ತದೆ. ಅರ್ಥ ಆಯ್ತಾ. ನೀವೇನಾದರೂ ಲೇಟ್ ಮಾಡಿದರೆ ಮತ್ತೆ ಲಾಸ್ಟ್ ಡೇಟ್ ಇವಾಗ ಎಂಡ್ ಆಗ್ತದೆ ಗೊತ್ತಾಗಲ್ಲ. ಸೊ ಬೇಗ ಅಪ್ಲೈ ಮಾಡಿ. ಮತ್ತೊಂದು ಪಾಯಿಂಟ್ ಅಂದರೆ ಫೇಲ್ ಆದರೂ ಫ್ರೀ ಇರ್ತದೆ. ನಿಮ್ಮ ಸ್ಕೂಲಲ್ಲಿ ಇಸ್ಕೋಕೋದ್ರೆ ಕೊಡೋಕೋಬೇಡಿ, ಫ್ರೀ ಆದರೆ ಇದೆ. ಥ್ಯಾಂಕ್ ಯು ಸೊ ಮಚ್.